ಅದಕ್ಕೆ ಹೇಳೋದು ಡಿ ಸಿ ಟಿಲಿ ಡೋಂಟ್ ಟಚ್ ಇಟ್, ಜಸ್ಟ್ ಹಿಟ್ ಇಟ್, ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಹೊಡೆದ್ರೆ ಸರಿಯಾಗಿ ಹೊಡಿಬೇಕು, ಹೇಳ್ತಾರಲ್ಲ ಹೊಡೆದ್ರೆ ಆನೆನೆ ಹೊಡಿಬೇಕು ಮಗ ಅಂತ, ಅದೇ ತರ ಮಾಡಿ ನೀವು ಅಷ್ಟೇ. ಅದಕ್ಕೆ ಪ್ರಿಪರೇಷನ್ಸ್ ಬೇಕು. ಯಾಕೆ ಅಂತ ಹೇಳ್ತೀನಿ ನೋಡಿ ಇಲ್ಲಿ. ಫಾರ್ ಎಕ್ಸಾಂಪಲ್ ಇವಾಗ ಇದು 2024 ರ್ಯಾಂಕಿಂಗ್ಸ್, ಓಕೆ, ರ್ಯಾಂಕಿಂಗ್ ಬಂದಿರೋದು. ಇಲ್ಲ ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಟಾಪ್ ಅಚೀವರ್ಸ್ ಏನ್ ಮಾಡಿದಾರೆ ಅಂತ ಹೇಳ್ತೀನಿ ನೋಡಿ ನಿಮ್ಗೆ ಇಲ್ಲಿ. ಇಂಡಿಯಾ ಅಕಾಡೆಮಿ ಸ್ಟೂಡೆಂಟ್ಸ್ ಇರೋ 2024 ನೋಡಿ, ಹರ್ಷಿತಾ ಮತ್ತೆ ಋತುಜಾ 91.9% ಇದೆ. ಬಟ್ ಅವರು ಡಿ ಸಿ ಟಿನ ನೆಗ್ಲೆಕ್ಟ್ ಮಾಡಿದ್ರು ಅಂದ್ರೆ ಅವ್ರು ಓದಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇಂಪಾರ್ಟೆನ್ಸ್ ಇವಾಗ ಏನ್ ಹೇಳಿದೆ, ಸುಮ್ನೆ ಓದ್ಬೋಣ, ಎಕ್ಸಾಮ್ ಟೈಮಲ್ಲಿ ಮಾಡ್ಬೋಣ, ಆಮೇಲೆ ಲಾಸ್ಟ್ 1 ತಿಂಗಳು ಓದ್ಬೋಣ, ಲಾಸ್ಟ್ 2 ತಿಂಗಳು ಓದ್ಬೋಣ, ಇದೇ ಪ್ರಾಬ್ಲಮ್ ಆಗೋದು ನಿಮ್ಗೆ ಇಲ್ಲಿ. ಓಕೆ ನೋಡಿ, 91.9% ತಗೊಂಡು ಎಫರ್ಟ್ ಹಾಕಿ 77 ತಗೊಂಡು ಯಾರು ಹರ್ಷಿತಾ ತಗೊಂಡ್ಲು. ಹರ್ಷಿತಾ ಶಿ ಗಾಟ್ 271st ರ್ಯಾಂಕ್. ಅದೇ ಸೇಮ್ ಡಿ ಸಿ ಟಿ ಪರ್ಸೆಂಟ್ ಇರೋದು 65% ತಗೊಂಡ್ಲು. ಇಲ್ಲಿ ನಾಟ್ ಅಲಾಟೆಡ್ ಅಂತ ಇದೆ, ಫಸ್ಟ್ ರೌಂಡ್ ಅಲಾಟ್ಮೆಂಟ್ ಆಗಿಲ್ಲ, ನೆಕ್ಸ್ಟ್ ಅಲಾಟ್ಮೆಂಟ್ ಆಯ್ತು ಅದು. ಓಕೆ, ಸೊ ಇಲ್ಲಿ ನೋಡಿದ್ರೆ 65 ಮಾರ್ಕ್ಸ್ ತಗೊಂಡಿದ್ದಕ್ಕೆ ಜಸ್ಟ್ ಎಷ್ಟು ಮಾರ್ಕ್ಸ್ ಡಿಫ್ರೆನ್ಸ್ ಇದೆ ಇಲ್ಲಿ? 12 ಮಾರ್ಕ್ಸ್ ಡಿಫ್ರೆನ್ಸ್ ಇದೆ, ಜಸ್ಟ್ ಓನ್ಲಿ 12 ಮಾರ್ಕ್ಸ್ ಡಿಫ್ರೆನ್ಸ್. ಈ 12 ಮಾರ್ಕ್ಸ್ ಡಿಫ್ರೆನ್ಸ್ ಗೆ ಎಷ್ಟಾಗ್ತಾ ಇದೆ ನೋಡಿ ನಿಮ್ಗೆ ಇಲ್ಲಿ, 271, 871, ಅಲ್ಲ 600 ರ್ಯಾಂಕ್ಸ್ ಡಿಫ್ರೆನ್ಸ್ ಆಗ್ತಾ ಇದೆ. ಅರ್ಥ ಆಗ್ತಿದೆ ನಿಮಗೆ ವಾಟ್ ಇಸ್ ಸಿಚುವೇಶನ್? ನೋಡಿ, ಡಿಪ್ಲೊಮಾ ಓದ್ಕೊಂಡ್ ಬಂದಿರ್ತೀರಾ, ಡಿಪ್ಲೊಮಾ ಓದ್ಕೊಂಡ್ ಬಂದು ಡಿ ಸಿ ಟಿ ನೆಗ್ಲೆಕ್ಟ್ ಮಾಡಿದ್ರೆ ದಿಸ್ ಇಸ್ ದ ಥಿಂಗ್ ವಾಟ್ ಇಟ್ ವಿಲ್ ಹ್ಯಾಪನ್. ಓಕೆ, ಇದನ್ನೇ ಹೇಳೋದು, ಡೋಂಟ್ ಜಸ್ಟ್ ಟಚ್ ಇಟ್, ಜಸ್ಟ್ ಹಿಟ್ ಇಟ್. ಹೆಂಗ್ ಸರ್ ಮಾಡೋದು, ಯಾವ ತರ ಮಾಡೋದು ಅಂತಂದ್ರೆ, ಕುತ್ಕೊಂಡು ಕಂಟಿನ್ಯೂಸ್ ಪ್ರಿಪರೇಷನ್ಸ್ ಬೇಕು, ನಿಮ್ಗೆ ಒಳ್ಳೆ ಕೋಚಿಂಗ್ ಬೇಕು, ಅದನ್ನ ಪ್ರೊವೈಡ್ ಮಾಡ್ತಾ ಇದ್ದೀನಿ, ಅದನ್ನೇ ಹೇಳೋದಕ್ಕೆ ಬಂದಿರೋದು. ಇವೆಲ್ಲ ಸ್ಮಾಲ್ ಥಿಂಗ್ಸ್ ನಾನು ಹೇಳ್ತಾ ಇರೋದು. ಏನ್ ಸರ್ ಏನೋ ಬರ್ತಾರೆ, ಅವ್ರಿಗೆ ಏನೋ ಪ್ರಮೋಟ್ ಮಾಡಕ್ ಹೇಳ್ತಾರೆ, ಅದು ಇದು ಅಂತಲ್ಲ. ದಿಸ್ ಇಸ್ ದ ಹಾರ್ಡ್ ರಿಯಾಲಿಟಿ.